ನಮಸ್ಕಾರ. ಬನ್ನಿ ಸರ್, ಕುತ್ಕೊಳ್ಳಿ. ನಿಮ್ ತಂಗಿನ ಕರಿತೀನಿ. ಯಾಕೆ ನಗ್ತಿದ್ಯಾ? ಅಣ್ಣ, ನಾನಾಗ್ಲಿ PUC ಬಂದಾಯ್ತು, ಇನ್ನು ಕೇಕು ಚಾಕ್ಲೇಟ್ ಅಂತ ತರ್ತಾ ಇದ್ಯಾ? ನಾನೇನ್ ಎಳೆ ಮಗುನಾ? ನೀನ್ ಎಷ್ಟೇ ದೊಡ್ಡೋಳಾಗಿದ್ರು, ಎಷ್ಟೇ ಬೆಳೆದಿದ್ರು, ನನ್ ಕಣ್ಣಿಗೆ ಯಾವಾಗ್ಲೂ ಮಗು. ಅಣ್ಣ, ನೀನ್ ನನ್ಗೆ ತಂದಿದ್ಯಲ್ಲ, ನಾನು ನಿನ್ಗೊಂದು ಉಡುಗೊರೆ ತಂದಿದ್ದೀನಿ. ಉಡುಗೊರೆನ? ನನಗ? ಬಾ, ತೋರಿಸ್ತೀನಿ. ಬಾ ಬಾ ಅಣ್ಣ. ಅಣ್ಣ, ನೀನ್ ಇದನ್ನ ಹಾಕೊಂಡು ನನ್ನ ಹೋಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಏನಮ್ಮ ಇದು? ತೋರಿಸ್ತೀನಿ. ಅಣ್ಣ, ನಿನ್ಗೋಸ್ಕರ ತಂದಿದ್ದೀನಿ, ಹಾಕೋಣ. ಇದೆಲ್ಲ ನನಗೆ ಯಾಕಮ್ಮ? ಅಣ್ಣ, ನನಗೋಸ್ಕರ ಅಲ್ಲೂ ನೀನ್ ಇದನ್ನ ಹಾಕೊಳ್ಳೇಬೇಕು, ಪ್ಲೀಸ್. ನಿನ್ಗೋಸ್ಕರ ಹಾಕೋತೀನಿ. ಇದಕ್ಕೆ ಎಷ್ಟಾಯ್ತಮ್ಮ? 2000 ಅಣ್ಣ. ಅಷ್ಟೊಂದು ದುಡ್ಡು ನಿನ್ನ ಹತ್ರ ಇತ್ತು? ನಾನು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫಸ್ಟ್ ಬಂದೆ ಅಂತ ನಮ್ ಕಾಲೇಜಿಗೆ ಬಂದ್ ಚೀಫ್ ಗೆಸ್ಟ್ ನನಗೆ ಗಿಫ್ಟ್ ಕೊಟ್ರು, ಅದ್ರಲ್ಲಿ ತಗೊಂಡೆ. ಆಹಾ, ನನ್ನ ತಂಗಿ ಪ್ರೀತಿಯಿಂದ ಕೊಡ್ತಾ ಇರೋ ಮೊದಲನೇ ಉಡುಗೊರೆ. ಅಣ್ಣ, ನನಗಂತೂ ಚೈನೀಸ್ ಫುಡ್ ಬೇಕು. ನೂಡಲ್ಸ್, ಫ್ರೈಡ್ ರೈಸ್, ಮಂಚೂರಿಯನ್. Where is the coffee shop? ಅಣ್ಣ ಅಣ್ಣ, ಪ್ಲೀಸ್ ಅಣ್ಣ, ಇಂಗ್ಲಿಷ್ ಅಲ್ಲಿ ಹೇಳೋಣ. ನನಗೆಲ್ಲಮ್ಮ ಇಂಗ್ಲಿಷ್ ಬರುತ್ತೆ, ಸುಂದರ. ಪ್ಲೀಸ್ ಒಂದ್ ಸೆಕೆಂಡ್, ಪ್ಲೀಸ್ ಅಣ್ಣ, ನನಗೋಸ್ಕರ ಹೇಳೋಣ. ಏನ್ ಹೇಳೋದಮ್ಮ? ಪ್ಲೀಸ್ ಅಣ್ಣ, ಒಂದ್ ಸೆಕೆಂಡ್. ಪ್ಯಾಂಟ್ ಇಂಗ್ಲಿಷ್, ಕೋಟ್ ಇಂಗ್ಲಿಷ್, ಟೈ ಇಂಗ್ಲಿಷ್, ಶರ್ಟ್ ಇಂಗ್ಲಿಷ್, ಮದರ್ ಕನ್ನಡ, ಟಾಕ್ ಕನ್ನಡ, ಹಾಟ್ ಕನ್ನಡ, ಮೀ ಕನ್ನಡ, ಕನ್ನಡ ಕನ್ನಡ, ಓನ್ಲಿ ಕನ್ನಡ. ವಾಟ ಓಟ. ಹಾಗೆ. Excuse me, do you know where the health club is? ಪ್ಯಾಂಟ್ ಇಂಗ್ಲಿಷ್, ಟೈ ಇಂಗ್ಲಿಷ್, ಕೋಟ್ ಇಂಗ್ಲಿಷ್, ಶರ್ಟ್ ಇಂಗ್ಲಿಷ್, ಮದರ್ ಕನ್ನಡ, ಹಾಟ್ ಕನ್ನಡ, ಟಾಕ್ ಕನ್ನಡ, ಮೀ ಕನ್ನಡ, ಕನ್ನಡ ಕನ್ನಡ, ಓನ್ಲಿ ಕನ್ನಡ. ವಾಟ ಪೋಟ. Disgusting. ಏನ್ ನೋಡ್ತಾ ಇದ್ದೀರಾ? ಇದೆಲ್ಲ ಹಾಗೆ ಬಂತು ಅಂತನಾ? ನನ್ ತಂಗಿ ಕೊಡ್ಸಿದ್ಲು. ಅಷ್ಟೆಲ್ಲ ದೊಡ್ಡ ಹೋಟ್ಲು ಕರ್ಕೊಂಡು ಹೋಗಿದ್ಲು, ಇದೆಲ್ಲ ಕೊಡ್ಸಿದ್ಲು. ತುಂಬಾ ಸಂತೋಷವಾಗಿದ್ದೀರಾ ಶಿವು? ಮತ್ತೆ ನಾನೊಂದು ದುಃಖದ ವಿಷಯ ಹೇಳ. ದುಃಖದ ವಿಷಯನ? ಹೌದು, ಡ್ಯಾಡಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ. ಕೈ ಕಾಲು ಸ್ವಾಧೀನ ತಪ್ಪೋಗಿದೆ. ಹಾಸ್ಪಿಟ್ಲಿಗೆ ಸೇರಿಸಿದೀವಿ ಶಿವು. ಬಂದ್ಯಪ್ಪ ಶಿವು. ಯಜಮಾನ್ರೆ, ಯಾಕೆ ಹೀಗಾಯ್ತು ಯಜಮಾನ್ರೆ? ನಾನ್ ಮಾಡಿದ ಪಾಪಕ್ಕೆ ನೀವೇನ್ ಪಾಪ ಮಾಡಿದೀರ ಯಜಮಾನ್ರೆ? ಬಡವರ್ಗೆ ಹಣ ಕೊಟ್ಟಿದ್ದೀರಾ, ಅವ್ರು ಅದನ್ನ ಕೊಡದೇ ಇದ್ದಾಗ ನಾನ್ ತಾನೇ ಅವ್ರು ಹೊಡೆದು ಪಾಪ ಮಾಡಿದ್ದೀನಿ. ಈ ಕಾಯಿಲೆ ನನಗ್ ತಾನೇ ಬರ್ಬೇಕು. ನೀನೇನಪ್ಪ ಮಾಡ್ತೀಯ ಶಿವು? ನಾನು ಕೂತ್ಕೊಂಡ್ರೆ ಕೂತ್ಕೋತೀಯ, ನಿಂತ್ಕೊಂಡ್ರೆ ನಿಂತ್ಕೋತೀಯ, ಹೊಡಿ ಅಂದ್ರೆ ಹೊಡಿ. ಆ ತರ ಹೊಡಿಬೇಕಾದ್ರೆ ಅದು ನ್ಯಾಯನ ಅನ್ಯಾಯನ ಅದು ಗೊತ್ತಾಗಲ್ಲ ನಿಮ್ಗೆ. ನಿನ್ನ ಕಣ್ಕಟ್ಟು ಬೆಳೆಸ್ಬಿಟ್ಟೆ, ನಿನ್ನ ನಾನು ಬಾಣವಾಗಿ ಉಪಯೋಗಿಸ್ಕೊಂಡೆ. ಕೋರ್ಟ್ನಲ್ಲಿ ತಪ್ಪು ಮಾಡೋರ್ಗಿಂತ ತಪ್ಪು ಮಾಡೋದಕ್ಕೆ ಪ್ರಚೋದನೆ ಮಾಡ್ತಾರಲ್ಲ, ಅಂಥವ್ರಿಗೆ ಹೆಚ್ಚು ಶಿಕ್ಷೆ ಇದೆ. ನನಗೆ ಆ ದೇವರು ಆ ಶಿಕ್ಷೆನೆ ಕೊಟ್ಟಿದ್ದಾನೆ. ನೀವೇನ್ ಹೇಳ್ತಾ ಇದ್ದೀರ? ನನ್ಗೆ ಅರ್ಥ ಆಗ್ತಾ ಯಜಮಾನ್ರೆ. ಆ ಬಡವರಿಗೆ ಹಣನ ನಾನು ಸುಮ್ಮನೆ ಕೊಡ್ಲಿಲ್ಲಪ್ಪ, ಬಡ್ಡಿ ಕೊಟ್ಟೆ. ಬಡ್ಡಿ ಹಣ ಕೊಟ್ರೆ ಪಾಪನ ಯಜಮಾನ್ರೆ? ತಿಂಗಳಿಗೆ 1% 2% ಆದ್ರೆ ಪರವಾಗಿಲ್ಲ, ಆದ್ರೆ ನಾನು ದಿನಕ್ಕೆ 10% ಬಡ್ಡಿ ತಗೊಂಡು ಅವ್ರ ದುಡ್ಡಿನಲ್ಲಿ 3/4 ಭಾಗ ನಾನೇ ತಿಂತೇಗಿದ್ದೀನಿ. ಅಂಥ ಅನ್ಯಾಯ ಮಾಡಿದ್ದಕ್ಕೆ ನನಗೆ ಈ ಗತಿ. ನಾನು ಸಂಪಾದನೆ ಮಾಡೋದು ಆಸ್ತಿ ಅಲ್ಲಪ್ಪ, ಬಡವರ ಶಾಪ. ಒಂದ್ ಕೆಲಸ ಮಾಡೋಣ ಯಜಮಾನ್ರೆ, ನಾವು ಅವ್ರ ಹತ್ರ ತಗೊಂಡಿರೋ ಹಣಕ್ಕೆ ಇನ್ನೂ 10 ಪಟ್ಟು ಸೇರಿಸಿ ಅವ್ರಿಗೆ ಕೊಟ್ಬಿಡೋಣ. ನೀವು ಹುಷಾರಾಗ್ಬಿಡ್ತೀರ ಅಲ್ವಾ ಯಜಮಾನ್ರೆ? ಇವತ್ತಿನಿಂದ ಒಬ್ಬೊಬ್ಬ ಬಡವನಲ್ಲೂ ನಾನು ನಿಮ್ಮನ್ನೇ ನೋಡ್ತೀನಿ.
ನಿಮಗೆ ಮಾಡಿದ ಸೇವೆನೇ ಆ ಬಡವರಿಗೂ ಮಾಡ್ತೀನಿ. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಹ್ಯಾಕ್ ಸಹಿಸಕ್ಕಾಗಲ್ವೋ ಹಾಗೆ ಬಡವರ ಕಣ್ಣಲ್ಲೂ ನೀರು ಬರೆದಿರೋ ಹಾಗೆ ನಾನು ನೋಡ್ಕೋತೀನಿ. ಅಯ್ಯೋ ಬೇಗ್ರೆ, ಅವಸರವಾಗಿ ನಿಶ್ಚಿತಾರ್ಥ ಮಾಡಿ ಮದ್ವೆಗ್ ಮುಂಚೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ರ ಬೀಗ್ರೆ. ಎಲ್ಲ ಜವಾಬ್ದಾರಿನೂ ನನ್ ಮೇಲೆ ಹಾಕ್ಬಿಟ್ರ ಬೀಗ್ರೆ. ಮಗ ಇಲ್ಲನೋ ಕೊರತೆ ನೀಗಿಸ್ಕೊಳಕ್ಕೋಸ್ಕರ ನನ್ನ ಮಗನ ನಿಮ್ಮ ಅಳಿಯನ್ ಮಾಡ್ಕೊಂಡ್ರ. ನೋಡಪ್ಪ, ಇನ್ಮೇಲೆ ಅವ್ರ ಮಗಳನ್ನ ಈ ಆಸ್ತಿನೆಲ್ಲ ನೀನೇ ನೋಡ್ಕೋಬೇಕಪ್ಪ. ನೀನೇ ಮುಂದಿಂತು ಆಗ್ಬೇಕಿರೋ ಕಾರ್ಯಗಳನ್ನೆಲ್ಲ ನೆರವೇರಿಸಪ್ಪ. ಬೇಡ, ನಮ್ಮಪ್ಪನ ಮಾತನ್ನ ಮೀರಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನೇ ಮದ್ವೆಗೆ ಒಪ್ಕೊಂಡಿದ್ದೆ. ಈಗ ಅವರೇ ಇಲ್ಲ ಅಂದ್ಮೇಲೆ ನೀವ್ ಯಾರು ನನಗ್ ಬೇಕಾಗಿಲ್ಲ. ಹೋಗಿ ಆಚೆ. ಆಚೆ ಹೋಗ್ಬೇಕಾ? ಹಾಗಾದ್ರೆ ಈಗ ನಡೆದಿರೋ ನಿಶ್ಚಿತಾರ್ಥಕ್ಕೆ ಏನ್ ಅರ್ಥ? ನಮ್ ತಂದೆ ನೋಡಿದ ಗಂಡು ನಿಮ್ ಮಗ ಇರಬಹುದು, ಆದ್ರೆ ನಾನ್ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದು ಇವರನ್ನ. ಲೈ, ಜನಗಳ ಮುಂದೆ ನಿನಗ್ ನಾನ್ ಗಂಡ, ನಿನಗ್ ಮಾತ್ರ ಅವನ್ ಗಂಡನಾ? Hey!